ಏನ್ರಪ್ಪ ಈ ವಾದ್ಯಗಳೆಲ್ಲ ನಮ್ ತರ ಅಳುಬುರುಕಿ ವಾದ್ಯಗಳೆಲ್ಲ ಫಕತ್ ಪರದೇಶದ. ಈ ಪರದೇಶಿಗಳು ಈ ವಾದ್ಯಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಬಾರಿಸ್ತಾ ಇದ್ರೆ ಕೇಳೋಕೆ 2 ಕಿವಿನೂ ಸಾಲು. ಈ ವಾದ್ಯನ ಮೀರಿಸೋ ಹಾಗೆ ನಮ್ಮ ವಾದ್ಯದಲ್ಲಿ ಬಾರಿಸೋ ಭೂಪ ಈ ಪ್ರಪಂಚದಲ್ಲಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಅಂದ್ಮೇಲೆ ಆ ಅನಾದಿ ಕಾಲದ ಸನಾದಿ ಯಾವ ಮೂಲೆಗೆ ಹೇಳಿ ಮತ್ತೆ? ನಿಜಪ್ಪ ನಿನ್ನ ಮಾತು. ನಿನ್ನಂಥ ಬೊಗಳೆಗಳೇ ಇದ್ದು ಬಿಟ್ರೆ ಸನಾದಿ ಬರೀ ಮೂಲೆ ಸೇರೋದಲ್ಲ, ಬೆಂಕಿಗೆ ಹಾಕಿ ಉರಿಸಬೇಕಾಗತ್ತೆ. ಅಲ್ಲಯ್ಯ, ನಮ್ಮ ಸಂಗೀತ ನಮ್ಮ ಸಂಸ್ಕೃತಿಗೆ ಬೆಲೆ ಕೊಡದೇ ಇರೋ ನೀನು ಈ ಪರದೇಶಿ ಸಂಗೀತಕ್ಕೆ ಬೆಲೆ ಕೊಡ್ತೀಯ? ಅದು ನಿಜಾನಾ? ನಮ್ ಕೇರಿಗೆ ದೊಡ್ಡ ಕಳಸ ನೀನು. ಅಯ್ಯೋ ನಿನ್ನ ಅವತಾರವೇ, ಈ ನಿನ್ನ ತುರಾಯೋ, ಕುತ್ಕೈಗೆ ಬಿಕ್ಕೊಂಡ್ರ ಈ ನಿನ್ನ ಹಗ್ಗಾನೋ, ಈ ಪುಗದಿತ್ತಿನೋ ಬಹಳ ಚೆನ್ನಾಗಿದೆ. ಏನಾಗಿದೆ? ಈಗ ತಾನೇ ಮೈಸೂರು ಕಾಸು ಬಂಗ್ಲೆಯಿಂದ ತಪ್ಪಿಸ್ಕೊಂಬಂದ್ ಆಗಿದೆ. ನೋಡು 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 ನೋಡು. ಇನ್ನು ಒಂದೇ ಒಂದು ಕಮ್ಮಿ ನಿನಗೆ. ಏನು? ಬಾಲ ಒಂದ್ ಇದ್ ಬಿಟ್ಟಿದ್ರೆ ಮರದ ಮೇಲೆ ಕೂತ್ ಏನು? ತಲೆಯೆಲ್ಲ ಆಟ ಬೇಡ. ನಿನಗೆ ತಾಕತ್ತಿದ್ರೆ ಇವ್ರ ಮಾತಿಗೆ ಜವಾಬ್ ಕೊಡು. ಓಹೋ, ಹಾಗಾದ್ರೆ ಈ ಪರದೇಶದವ್ರನ್ನೆಲ್ಲ ನನ್ನ ಮೇಲೆ ಸವಾಲು ಕರ್ಕೊಂಡ್ ಬಂದಿದ್ದೀಯ ನೀನು? ಹೌದು. ನೀನು ಭಾರಿ ವಿದ್ಯಾವಂತ ತಾನೆ ಅಪ್ಪ. ಶಹನಾಯಿನಲ್ಲಿ ನೀನೇನು ಕಮ್ಮಿನಾ? ನೀನೇ ಸವಾಲ್ ಮಾಡೋವ್ರ ಮೇಲೆ ಬಾರಿಸು. ಬಾರಿಸ್ತಾರೆ ಕಣಪ್ಪ, ಬಾರಿಸ್ತಾರೆ. ಅಪ್ಪ ಮಕ್ಕಳು ತಟ್ಟೆ ಮುಂದೆ ದಿನಕ್ಕೆ 4 ಸಲ ಬಾರಿಸ್ತಾರೆ. ಏನೇ ಅದು ನಿನ್ ಬಗಲಿ? ಸಾಕು ಸುಮ್ನೆ ರೀ ಅಪ್ಪಣ್ಣ. ನಿಜವಾಗ್ಲು ನೀನೇ ಬಾರಿಸಿ ಅವ್ರ ನೆತ್ತಿಗೇರಿರೋ ಪಿತ್ತನ್ ಸ್ವಲ್ಪ ಇಳಿಸಪ್ಪ. ಬೇಡ ಕಣಪ್ಪ, ಬೇಡವಾ. ನಮಗ್ ವಿದ್ಯಾ ಕೊಟ್ಟ ಸರಸ್ವತಿ, ಅನ್ನ ಕೊಟ್ಟ ಲಕ್ಷ್ಮಿ, ಈ ತಾಯಿಗೆ ಅವಮಾನ ಮಾಡಿದ ಇಂಥವ್ರ ಮುಂದೆ ನಾನು ಶಹನಾಯಿ ಬಾರಿಸಿ ನಾನು ಯಾವ ಬಿರುದನ್ನು ಪಡಿಬೇಕಾಗಿಲ್ಲ. ಬೇಡವಾ ಬೇಡವಾ. ಹೆದರ್ಕೊಂಡು ಬಿಟ್ಟ ಕೈಲಿ ಅರಿಬೇಡವಾ? ಅದಕ್ಕೂ ಯೋಗ್ಯತೆ ಬೇಡವಾ? ನೋಡು ನೋಡು, ನನ್ ಯೋಗ್ಯತೆನ್ ಕೆಣಕ್ಬೇಡ ನೀನು, ನನ್ ಯೋಗ್ಯತೆನ್ ಕೆಣಕ್ಬೇಡ ನೀನು. ಅಲ್ಲ, ತಾಕತ್ತಿದ್ರೆ ನಮ್ ಜಾನ್ ಬಾರ್ಸೋ ಬ್ಯಾಂಡಿನ ಮೇಲೆ ಸವಾಲ್ ಮಾಡೋ. ಆ ಇಲ್ದೆ ಹೋದ್ರೆ ಕೈಲಿರೋ ಸನಾದಿನ ತಿಪ್ಪೆಗೆ ಮರ್ಗೋಗೋ. ನೋಡೋಣ 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 ನೋಡೋಣ. ಹಾಗಿದ್ರೆ ನೋಡೋಣ. ನಡೀರಯ್ಯ. 1 2 3 4.
dancing. Something great.